ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವಿಷತ್ವಾತ್ಮಕಸ್ಯ ವಿಷ್ಣೋರ್ವಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯಿತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ तेने ब्रह्मरुधाय आदिकवे मह्यन्त्यं सूरयः तेजो वारिमृदां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि यां यां परेषु हृदैव करोति लीलां तां तां करुत्त तथैव रमापि देवी नैतावतः स परमस्य तथा रमायाः दुषोणुरप्यत विचिन्त्य गुरुः प्रभूयत् बुद्धिर्बलं यशोधैर्यं निर्भयत्वं वरोगता अजाड्यं वाक्पटुत्वं च हनुमस्मरणात् भवेत् भवति यदनुभावादेडमुकोऽपि वाग्मी जडमतिरविजन्तुर्जायते प्राज्ञमौलिः सकलवचनचेतो देवता भारती सा मम वचसि दत्तां सन्निधिं मानसे च यस्य वा कामधेनुर्नः कामितार्थान् प्रयच्छति सेवितं जययोगीन्द्रं कामवाणः चिदं सदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिघ्नकराब्जोत्तान् पञ्चाशत्वर्षपोजकान् सत्यप्रमदतीर्थार्यान् नौमिन्यासदार्तां समाश्रयेत्कुरुं भक्त्या महाविश्वासपूर्वकं निक्षिपेत् सर्वहारांश्च गुरो श्रीपादपङ्कजे श्रीगुरुभ्यो नमः हरि ओಂ. ವೇದವ್ಯಾಸದೇವರು ಈ ಭಾಗವತ ಮಹಿಮೆಯನ್ನು ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಭಕ್ತಿದೇವಿ ನಾರದ ಸಂವಾದ, ಭಕ್ತಿದೇವಿಯ ಕಷ್ಟದ ನಿವೃತ್ತಿ ಪರಿಹಾರವಾಗಬೇಕು ಎಂಬ ದೃಷ್ಟಿಯಿಂದ ನಾರದರು ಎಲ್ಲ ಮಹಾಜ್ಞಾನಿಗಳಿಗೆ ಕರೆದು ಮಹಾ ಉಪಕಾರವನ್ನು ಮಾಡಿದ್ದಾರೆ. ಲೋಕದ ಕಲ್ಯಾಣವಾಗಬೇಕು ಅಂದರೆ ನಾರದರೇ ಇರಬೇಕು ಎಂಬುದಾಗಿ ಶ್ರೀಮದ್ ಭಾಗವತ ತಿಳಿಸ್ಕೊಡ್ತದೆ. ಅಂತಹ ಋಷಿಗಳು, ಈ ಗ್ರಂಥಕ್ಕೆ ಋಷಿಗಳು ಮಹಾನುಭಾವರು ನಾರದರು, ಗ್ರಂಥಕರ್ತರುಗಳು ವೇದವ್ಯಾಸದೇವರು, ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಈ ಗ್ರಂಥದ ಪ್ರತಿಪಾದನಾಗಿದ್ದಾನೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿ ಹೇಳ್ತಾರೆ. ಸತ್ಯೇನ ಧರ್ಮಚರ್ಯೇಣ ಸರ್ವದಾ ಶ್ರವಣಂ ಮತಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಯಾವುದು ಹಿತ ಯಾವುದು ಅಹಿತ ನೋಡಬೇಕು, ಸತ್ಯವನ್ನು ಮಾತನಾಡಬೇಕು, ಯಾವುದು ಹಿತವಾಗಿರ್ತದೋ ಹಿತವಾಗಿರುವಂಥ ಮಾತುಗಳನ್ನು ಹೇಳುವಂಥ ಒಂದು ಸಂಪ್ರದಾಯ ಬಂದಿದೆ. ಅಂಥ ಸತ್ಯವಂತರು ಜಗತ್ತಿನಲ್ಲಿ ಇದ್ದಾರೆ ಅಂತ ಈ ರೀತಿಯಾಗಿ ಸ್ಮರಣೆಯನ್ನು ನಾವು ಮಾಡಬೇಕು. ಅಂಥ ಸತ್ಯವಂತರು ಇರೋದ್ರಿಂದಲೇ ಜಗತ್ತು ನಡೀತಾ ಇದೆ. ಪಂಚಭೇದ ತಾರತಮ್ಯದಿಂದ ಕೂಡಿರುವಂತಹ ಈ ಜಗತ್ತು, ಹೆಸರೇ ನೋಡಿ ಪ್ರಪಂಚ ಅಂತ ಹೆಸರು ಕರೀತಾರೆ. ಪಂಚಭೇದ ತಾರತಮ್ಯವಿದೆ, ಆದ್ದರಿಂದಾಗಿ ಪ್ರಪಂಚ ಪ್ರಪಂಚ ಎಂಬುದಾಗಿ ಕರೀತಾರೆ. ಜಗತ್ತು ಅಂತ ಈ ರೀತಿಯಾಗಿ ಕರೀತಾರೆ. ಜ ಎನ್ನುವ ಶಬ್ದದಿಂದಲೇ ಪರಮಾತ್ಮನನ್ನು ತಿಳಿಸಿಕೊಳ್ಳುವಂತಹ ಜ ಎನ್ನುವ ಶಬ್ದದಿಂದ ಜಗತ್ತು ಅಂತ ಈ ರೀತಿಯಾಗಿ ಹೇಳ್ತದೆ. ಈ ಶ್ರೀಮದ್ ಭಾಗವತ ಗ್ರಂಥದ ಮೊದಲನೇ ಅಕ್ಷರ ಮಂಗಳಾಚರಣೆ ಜ ಅಂತ ಈ ರೀತಿಯಾಗಿ, ಆದ್ದರಿಂದಾಗಿ ಜಯ ಜಯ ಎಂಬುದಾಗಿ ಕೂಡ ಈ ಗ್ರಂಥದಲ್ಲಿ ಇದೆ. ಅಂತಹ ಶ್ರೇಷ್ಠವಾಗಿರುವಂಥ ಶ್ರೀಮದ್ ಭಾಗವತ ಸತ್ಯವನ್ನೇ ಮಾತನಾಡುವಂಥ ಮಹಾನುಭಾವರು, ಯಾವುದು ಹಿತ ಅಹಿತವೋ ನೋಡಿ ಮಾತನಾಡುವಂಥ ಮಹಾನುಭಾವರು ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ಇನ್ನು ಬ್ರಹ್ಮಚರ್ಯ, ನೈಷ್ಠಿಕ ಬ್ರಹ್ಮಚರ್ಯವನ್ನು ಆಚರಣೆ ಮಾಡುವಂಥ ಮಹಾನುಭಾವರು ಕೆಲವರಿದ್ದಾರೆ. ಮಹಾಯತಿಗಳು, ಜ್ಞಾನಿಗಳು, ಋಷಿಗಳು, ಮುನಿಗಳು, ಬ್ರಹ್ಮರ್ಷಿಗಳು, ಅನೇಕ ಚಕ್ರವರ್ತಿಗಳು ಕೂಡ ಇದ್ದಾರೆ. ಅಂತಹ ಶ್ರವಣವನ್ನು, ಶ್ರೀಮದ್ ಭಾಗವತ ಶ್ರವಣವನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂಥ ಕಾರ್ಯ ಎಂಬುದಾಗಿ ತಿಳಿಸಿ, ಮನೋವೃತ್ತಿ ಜಯಶ್ಚೈವ ಎಂಬುತ್ತೆ. ಮನಸ್ಸಿನ ವೃತ್ತಿ ಹೇಗಿರ್ತದೆ ಜಯ ಶಬ್ದದಿಂದಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದಾಗಿ ನಾವು ಸ್ಮರಣೆಯನ್ನು ಮಾಡಬೇಕು. ಶ್ರದ್ಧಾತ ಶ್ರವಣೇ ನಿತ್ಯಂ ಮಾಗೇ ತಾವದ್ ಯತ್ ಫಲಂ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಶ್ರದ್ಧೆಯಿಂದ ಶ್ರವಣವನ್ನು ಬ್ರಹ್ಮರ್ಷಿಗಳು ಭಾಗವತ ಶ್ರವಣವನ್ನು ಮಾಡಿದ್ದಾರೆ. ಶುಕಾಚಾರ್ಯರು ಮಾಘ ಮಾಸದಲ್ಲಿ ಸಪ್ತಾಹವನ್ನು
ಹೇಳಿದ್ದಾರೆ. ಪರೀಕ್ಷಿತ್ ಮಹಾರಾಜನಿಗೂ ಮತ್ತು ಶುಕಾಚಾರ್ಯರ ಸಂವಾದದಲ್ಲಿ ಮಾಘ ಮಾಸ, ಅಂತಹ ಮಾಘ ಮಾಸದಲ್ಲಿ ಸಪ್ತ ಶ್ರವಣವನ್ನು ಮಾಡಿಸಿದ್ದಾರೆ ಶುಕಾಚಾರ್ಯರು ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. ತತ್ಫಲಂ, ಯಾರು ಈ ಶುಕಾಚಾರ್ಯ ಶಾಸ್ತ್ರ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಸಪ್ತಾಹ ಕ್ರಮೇಣದಿಂದ ಮಾಘ ಮಾಸದಲ್ಲಿ ಹೇಳ್ತಾರೆಯೋ ಅಂತ ಶ್ರೇಷ್ಠವಾಗಿರುವಂತಹ ಮನಸ್ಸಿನ ಅಭಿಮಾನಿ ದೇವತೆ ರುದ್ರದೇವರು, ರುದ್ರಾಂತರ್ಯಾಮಿ ಆಗಿರುವಂತಹ ಸಂಘರ್ಷಣರೂಪಿ ಪರಮಾತ್ಮ ಅನುಗ್ರಹವನ್ನು ವಿಶೇಷವಾಗಿ ಮಾಡ್ತಾನೆ ಅಂತ ರೀತಿಯಾಗಿ ಹೇಳ್ತಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಎಂಬುದಾಗಿ ಹೇಳ್ತಾರೆ. ಅಂತಹ ಶುಕಾಚಾರ್ಯ ಶ್ರೀಮದ್ ಭಾಗವತ ಉಪದೇಶದಿಂದ ಮನಸ್ಸು ಶುದ್ಧವಾಗ್ತದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಮನಸ್ಸು ಶಬ್ದದಿಂದ ಎಲ್ಲವೂ ಕೂಡ ಕಂಟ್ರೋಲ್ ಇರ್ತದಂತೆ, ಮನಸ್ಸಿನಿಂದ ಕಂಟ್ರೋಲ್ ಇರ್ತದೆ ಅಂತ ರೀತಿಯಾಗಿ ಹೇಳ್ತಾರೆ. ಅಂತ ಯಾವುದೇ ಥರದ ಕಲಿಯ ಬಾಧೆ ಬರೋದಿಲ್ಲಂತೆ. ಕಲಿಯರ ದೋಷ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಕಲಿಯ ದೋಷ ಬರುವುದಿಲ್ಲ. ಅಂತ್ಯಕಾಲದಲ್ಲಿ ಶ್ರೀಮದ್ ಭಾಗವತ ಶ್ರವಣವನ್ನು ಯಾರು ಮಾಡಿರ್ತಾರೆ, ಯಾರು ಹೇಳಿರ್ತಾರೆ, ಯಾರು ಕೇಳಿರ್ತಾರೆ, ಶ್ರವಣವನ್ನು ಮಾಡಿರ್ತಾರಲ್ಲ, ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಆಗ್ತದೆ ಎಂಬುದಾಗಿ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಪ್ರತಿ ದಿವಸವೂ ಕೂಡ ಶ್ಲೋಕದ ಅರ್ಧ ಪಾದ ಅಥವಾ ಒಂದು ಪಾದ ಆದರೂ ಪಠಣೆಯನ್ನು ಮಾಡಬೇಕು, ಶ್ರವಣವನ್ನು ಮಾಡಲೇಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ದಿವಸ ಶ್ರವಣವನ್ನು ಶ್ರೀಮದ್ ಭಾಗವತ ಶ್ರವಣವನ್ನು ಮಾಡುವುದರಿಂದ ಅಂತ್ಯಕಾಲದಲ್ಲಿ ನಮಗೆ ಪರಮಾತ್ಮನ ಗುರುಗಳ ಸ್ಮರಣೆ ಆಗ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಶ್ರೀಮದ್ ಭಾಗವತ ಯಾರು ನಾಸ್ತಿಕರು ಇರ್ತಾರೋ ಅವ್ರಿಗೆ ಕೊನೆ ಕ್ಷಣದಲ್ಲಿ ದೇವರ ಸ್ಮರಣೆನೇ ಆಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ದೇವರ ಸ್ಮರಣೆ ಅಂತೂ ಇಲ್ಲೇ ಹುಟ್ಟಿದಾರಭ್ಯ ಕೊನೆಯವರೆಗೂ ನೀ ಏನು ಮಾಡಿದೆಪ್ಪ ಅಂತಂದರೆ, ನಾ ಸಾಫ್ಟ್ವೇರಲ್ಲಿ ಇದ್ದೀನಿ, ನಾನು ಕೆಲಸ ಆಯಿತು, ಕೊನೆ ಕ್ಷಣದಲ್ಲಿ ಮುಂದಿನ ಜನ್ಮದಲ್ಲಿ ನೋಡಿದ್ರಾಯ್ತು ಅಂತ ಎಷ್ಟೋ ಮಂದಿ ಹೇಳ್ತಾ ಇರ್ತಾರೆ. ಅಂತ ಶ್ರೇಷ್ಠವಾಗಿರುವಂಥ ಶ್ರೀಮದ್ ಭಾಗವತ ಒಂದು ದಿವಸ ಶ್ರವಣವಾದರೂ ಮಾಡಬೇಕು. ಅಂತ ಶ್ರೀಮದ್ ಭಾಗವತ ಶ್ರವಣವನ್ನು ಮಾಡಿಲ್ಲ ಅಂತಂದ್ರೆ ಏನು ಮಾಡಬೇಕು? ಅವನು ಜೀವಚ್ಛವ ಅಂತ ಆಗಿ ಹೇಳ್ತಾರೆ. ಜೀವ ನಿತ್ಯ, ದೇಹ ನಿತ್ಯ ಅಲ್ಲ. ಆದ್ದರಿಂದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತ ಕೊನೆ ಕ್ಷಣದಲ್ಲಿ ಗುರುಗಳು ಮತ್ತು ಯೋಗ್ಯತಾ ಸರ್ವಜ್ಞ ಗುರುಗಳು ಮತ್ತು ಪರಮಾತ್ಮ ಕೊನೆ ಕ್ಷಣದಲ್ಲಿ ಅವರಿಗೆ ಏನೂ ಸ್ಮರಣೆಯನ್ನು ಮಾಡೋದಿಲ್ಲ. ಇಂಥ ಯಾರು ನಿಯಮ ನಿತ್ಯ ಆಚರಣೆ ಮಾಡಿರ್ತಾರಲ್ಲ ಅವರಿಗೆ ಅದ್ಭುತವಾಗಿರುವಂಥ ಕೊನೆ ಕ್ಷಣದಲ್ಲಿ ಸ್ಮರಣೆ ಆಗ್ತದೆ ಎಂಬುದಾಗಿ ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸ ದೇವರು ನಿರೂಪಣೆಯನ್ನು ಮಾಡಿದ್ದಾರೆ. ಅಂಥ ಮನಸ್ಸು ಶುದ್ಧಿನಿಂದ ನಿಷ್ಕಾಮಭಕ್ತಿಯನ್ನು ಶ್ರವಣವನ್ನು ಮಾಡಬೇಕು. ಅಂತ ಶ್ರೀಮದ್ ಭಾಗವತ ಶ್ರವಣ ಮಾಡುವುದರಿಂದ ನಮ್ಮ ಆಪತ್ತುಗಳೆಲ್ಲವೂ ಕೂಡ ಪರಿಹಾರ ಆಗ್ತವೆ, ಸಂಸಾರದ ನಿವೃತ್ತಿ ಹೊಂದುತ್ತದೆ ಅಂತ ರೀತಿಯಾಗಿ ಹೇಳಲ್ಪಟ್ಟಿದೆ. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಎಂಬುದಾಗಿ ಹೇಳ್ತಾರೆ. ಸಪ್ತಾಹ ಕ್ರಮ ಹೇಗಿರ್ತದೆ ಅಂತಂದರೆ 7 ದಿವಸ ಭಾಗವತವನ್ನು ಶ್ರವಣವನ್ನು ಮಾಡಬೇಕು. ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದ ಮಾಸ ಮತ್ತು ಕಾರ್ತಿಕ ಮಾಸ, ಮಾಘ ಮಾಸ ಅಂತ ಈ ರೀತಿಯಾಗಿ ತಿಳಿಸಿ ಕೊಟ್ಟಿದ್ದಾರೆ. ಅನೇಕ ತಿಥಿಗಳನ್ನು ನೋಡಿ ಪ್ರಾರಂಭವನ್ನು ಮಾಡಬೇಕು. ಒಂದು ಸಪ್ತಾಹ ಹೇಳುವುದು ಅಂತಂದರೆ ದ್ವಿತೀಯ, ತೃತೀಯ, ಚತುರ್ಥಿ, ದ್ವಿತೀಯ, ತೃತೀಯ, ಚತುರ್ಥಿ ಇಲ್ಲ, ಪಂಚಮಿ, ಷಷ್ಠಿ, ಆಮೇಲೆ ದಶಮಿ, ಏಕಾದಶಿ, ದ್ವಾದಶಿ ಹೇಳುವುದು ಒಂದು ರೂಢಿಯಲ್ಲಿ ಇದೆ ಎಂಬುದಾಗಿ ಹೇಳ್ತಾರೆ. ಇನ್ನು ನಕ್ಷತ್ರಗಳನ್ನು ನೋಡಿ ಹೇಳಬೇಕಂತೆ. ಅದ್ಭುತವಾಗಿರುವಂಥ ನಕ್ಷತ್ರಗಳು, ಅನುರಾಧ ನಕ್ಷತ್ರ, ಅನೇಕ ನಕ್ಷತ್ರಗಳಿವೆ. ಅಂಥ ನಕ್ಷತ್ರಗಳನ್ನು ನೋಡಿ ತಿಳಿಸಬೇಕು. ಯಾವ ಜಾಗ ಶ್ರೇಷ್ಠ ಇದೆ ಮಠಗಳಲ್ಲಿ ಹೇಳಿಸುವುದರಿಂದ ಎಲ್ಲರೂ ಕೂಡ ಕಲ್ಯಾಣವಾಗ್ತದೆ ಎಂಬುದಾಗಿ ಹೇಳ್ತಾರೆ. ಸ್ವಗೃಹದಲ್ಲಿ, ತನ್ನ ಮನೆಯಲ್ಲಿ, ಯಜಮಾನನ ಮನೆಯಲ್ಲಿ ಭಾಗವತ ಶ್ರವಣವನ್ನು ಮಾಡಿಸಬೇಕು. ಎಲ್ಲ ಸದ್ಭಕ್ತರಿಗೂ ಅನುಕೂಲವಾಗುವಂತೆ ಮಾಡಿದರೆ ಅವನಿಗೆ ಸ್ವರ್ಗದ ಪ್ರಾಪ್ತಿಯಾಗ್ತದೆ, ವೈಕುಂಠದ ಪ್ರಾಪ್ತಿಯಾಗ್ತದೆ ಅಂತ ರೀತಿಯಾಗಿ ಹೇಳ್ತಾರೆ. ಸುಕಾಮ ಭಕ್ತಿಯಿಂದಲ್ಲ, ಕಿಂತು ನಿಷ್ಕಾಮ ಭಕ್ತಿಯಿಂದ. ಸುಕಾಮ ಭಕ್ತಿಯಿಂದ ಯಾರನ್ನು ಕರೆಸಿ ವಿಜೃಂಭಣೆಯಿಂದ ಹೇಳಿಸೋರು ಇರ್ತಾರೆ. ವಿಜೃಂಭಣೆಯಿಂದ ಭಾಗವತ ಹೇಳಿಸೋದು ಬರೀ ಡೆಕೋರೇಷನ್ ಮಾಡಿಸೋದಲ್ಲ, ಕಿಂತು ಭಾಗವತದ ಕ್ರಮಗಳಿವೆ. ಅಂಥ ಶ್ರೀಮದ್ ಭಾಗವತ ಕ್ರಮಗಳಿಂದ ಎಲ್ಲವೂ ಅದ್ಭುತವಾಗಿ ಶ್ರವಣವನ್ನು ಮಾಡಿಸಬೇಕು. ತನ್ನ ಮನೆಯಲ್ಲಿ ಭಾಗವತ ಶ್ರವಣವನ್ನು ಮಾಡಿಸಬೇಕು. ತೀರ್ಥಕ್ಷೇತ್ರಗಳಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿವೆ. ಭಾರತ ಕ್ಷೇತ್ರದಲ್ಲಿ ಅದ್ಭುತವಾಗಿರುವಂಥ ಉತ್ತರ ಭಾರತದಿಂದ ದಕ್ಷಿಣದ ಭಾರತದವರೆಗೂ ಕೂಡ ಅನೇಕ ಕ್ಷೇತ್ರಗಳಿವೆ. ಅಂತ ಅನೇಕ ಕ್ಷೇತ್ರಗಳಲ್ಲಿ ಹೇಳಿಸಬೇಕು. ನದಿ ತೀರಗಳಲ್ಲಿ ಗಂಗಾ ನದಿ, ಸಿಂಧೂ ನದಿ
ಯಮುನಾ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಕಪಿಲ ಪ್ರಯಾಗ ವಿನುತ ನೇತ್ರಾವತಿ ತುಂಗಭದ್ರಾ ಇತ್ಯಾದಿ ನದಿಗಳ ಪಕ್ಕದಲ್ಲಿ ಕುಳಿತುಕೊಂಡು ಭಾಗವತ ಶ್ರವಣವನ್ನು ಮಾಡಬೇಕು. ಅಂಥ ಶ್ರೇಷ್ಠವಾಗಿರುವಂಥ ಶ್ರೀಮದ್ ಭಾಗವತ ನಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಇಂಥ ರೀತಿಯಾಗಿ ತಿಳಿಸ್ತಾ ವೇದವ್ಯಾಸದೇವರು ಅನೇಕ ವಿಷಯಗಳನ್ನು ಮುಂದೆ ತಿಳಿಸೋರಿದ್ದಾರೆ. ಜೊತೆಗೆ ಶುಕಾಚಾರ್ಯರು ಮತ್ತು ಪರೀಕ್ಷಿತ್ ಮಹಾರಾಜನ ಸಂವಾದ ಮುಂದೆ ಆಗ್ತದೆ ಪ್ರಥಮ ಸ್ಕಂದದಲ್ಲಿ. ಇನ್ನೂ ಅದ್ಭುತವಾಗಿರುವಂತಹ ವಿಷಯ ಇದೆ. ಗೋಕರ್ಣೋಪಾಖ್ಯಾನ ಸಪ್ತಾಹ ಕ್ರಮದ ವಿಧಿಗಳೇನು 2 ಅಧ್ಯಾಯಗಳಲ್ಲಿ ಎಂಬುದಾಗಿ ನಿರೂಪಣೆಯನ್ನು ಮಾಡುವವರಿದ್ದಾರೆ. ಈ ರೀತಿಯಾಗಿ ತಿಳಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.